ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಎನ್‌ಡಿಎ ಮತ್ತು ಇಂಡಿ ಒಕ್ಕೂಟ ತೀವ್ರ ಕಸರತ್ತನ್ನು ನಡೆಸಿವೆ. ದೆಹಲಿಯಲ್ಲಿ ಇವತ್ತು ಇಡೀ ದಿನ ರಾಜಕೀಯ ಬೆಳವಣಿಗೆಗಳಿದೆ. ಏನೇನಾಯಿತು, ತೀರ್ಪು ಏನಾಯಿತು, ಯಾರಿಗೆ ಎಲ್ಲಿ ಲೀಡು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ಇಂಪಾರ್ಟೆಂಟ್ ಒಂದು ಸುದ್ದಿ ಇದೆ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆಯ ಮೇಲೆ ಕಲ್ಲು ತೂರಾಟ ನಡೆದಿದೆ ನಿನ್ನೆ ತಡರಾತ್ರಿ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ. ಅವರ ಗೃಹ ಕಚೇರಿಯ ಮೇಲೆ ಕಲ್ಲು ತೂರಾಟ ನಡೆದಿದೆ. ಶಾಸಕ ಪ್ರದೀಪ್ ಈಶ್ವರ್ ನಿವಾಸದ ಮೇಲೆ ಕಲ್ಲು ತೂರಾಟವಾಗಿದೆ. ಪ್ರದೀಪ್ ಈಶ್ವರ್ ಗೃಹ ಕಚೇರಿ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆದಿರೋದು. ಇದು ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿ ಅವರ ಗೃಹ ಕಚೇರಿ ಇದೆ, ಶಾಸಕರ ಗೃಹ ಕಚೇರಿ. ತಡರಾತ್ರಿ ಮನೆಯ ಹಿಂಭಾಗದಲ್ಲಿ ಬಂದು ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕಿಟಕಿ ಗಾಜೆಲ್ಲ ಒಡೆದೋಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆಯ ಕಿಟಕಿ ಗಾಜು ಎಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಯಾರು ಆ ರೀತಿ ಕಲ್ಲು ತೂರಾಟ ಮಾಡಿದ್ದು, ಅವರ ಉದ್ದೇಶ ಏನಿತ್ತು, ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಅವ್ರಿಗೆ ಯಾಕೆ ಕೋಪ ದ್ವೇಷ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಅಷ್ಟೇ ರಿಸಲ್ಟ್ ಬಂದಿದೆ. ಪ್ರದೀಪ್ ಈಶ್ವರ್ ಅವರು ಭಾರಿ ಪ್ರಯತ್ನ ಪಟ್ಟರು ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ. ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸುಧಾಕರ್ ಅವ್ರನ್ನ ಸೋಲ್ಸೋದಕ್ಕೆ. ಆದರೆ ಸುಧಾಕರ್ ಅವರು ಅಲ್ಲಿ ಗೆದ್ದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನಾದರೂ ನಡೆದಿದೆಯಾ ಗೊತ್ತಿಲ್ಲ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಲಭ್ಯ ಆಗಿರುವಂತಹ ಸಿಸಿಟಿವಿ ಫುಟೇಜಸ್ ಮೂಲಕ ದುಷ್ಕರ್ಮಿಗಳ ಚಲನವಲನ ಹಾಗೂ ಯಾರು ದುಷ್ಕರ್ಮಿಗಳು ಅಂತ ಐಡೆಂಟಿಫೈ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಫೋಟೋಸ್ ನೋಡ್ತಾ ಇದ್ದೀರಾ, ಯಾವ ಪ್ರಮಾಣದಲ್ಲಿ ಅಲ್ಲಿ ಕಿಟಕಿ ಗಾಜು ಜಖಂಗೊಂಡಿದೆ ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಧುಕೃಷ್ಣ. ದುಷ್ಕರ್ಮಿಗಳು ಯಾರು ಅನ್ನೋದ್ರ ಐಡೆಂಟಿಫಿಕೇಶನ್ ಆಗಿದೆಯಾ? ಶಾಸಕರು ಏನ್ ಹೇಳ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕೋಸ್ಕರ ಈ ಕಲ್ಲು ತೂರಾಟ ನಡೆದಿದೆ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಇದೆ, ಏನ್ ಚರ್ಚೆ ಆಗ್ತಾ ಇದೆ ಜಿಲ್ಲೆಯಲ್ಲಿ? ಖಂಡಿತ ಮಮತಾ, ಕಳೆದ ರಾತ್ರಿ 10:40 ಸುಮಾರಿಗೆ ಘಟನೆ ಆಗಿರುವಂಥದ್ದು. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರದ ಡಿವೈಎಸ್ಪಿ ಅವರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಸೇರಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಶರಣಪ್ಪ ಅವರು ಕೂಡ ಶಾಸಕರ ಗೃಹ ಕಚೇರಿ ನಿವಾಸಕ್ಕೆ ಭೇಟಿ ನೀಡಿದರೆ, ತಾವೀಗ ನೋಡ್ತಾ ಇದ್ದಾರೆ ಶಾಸಕರ ಮನೆಯಲ್ಲಿರುವಂತಹ ಏನು CCTV ಫುಟೇಜ್ನ ಒಂದು ಟಿವಿಯ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಇದೇ ಒಂದು CCTVಯನ್ನು ಈಗ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ನಿರತರಾಗಿದ್ದಾರೆ. ಆದರೆ ಕಿಡಿಗೇಡಿಗಳ ಕೃತ್ಯ ಮಾಡಿರುವಂಥ ಸಮಯ ಗೊತ್ತಾಗ್ತಿದೆ. ಆದರೆ ಅವರ ಮುಖಚರ್ಯ ಯಾವಾಗ ಮಾಡಿದರೆ, ಹೇಗೆ ಮಾಡಿದರೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿಯಾಗಿ ಕಾಣಿಸ್ತಾರೆ. ಇದು ಮನೆಯ ಒಳಭಾಗದ ದೃಶ್ಯ ಈಗ ತಾವು ನೋಡ್ತಾ ಇರುವಂಥದ್ದು. ಇದು ಮನೆಯ ಸುತ್ತಲೂ ಕೂಡ 4 ಕಡೆಯಲ್ಲೂ ಕೂಡ CCTVಗಳನ್ನು ಅಳವಡಿಸಿರುವಂಥದ್ದು. ಇದು ಪ್ರಮುಖ ರಸ್ತೆ ಎಂಟ್ರಿ ಆಗುವಂಥ ಒಂದು CCTVಯ ಭಾಗ, ಅದು ಒಂದು. ಮತ್ತೊಂದು, ಈಗ ಘಟನೆ ಏನಾಗಿದೆ ಅದರ CCTV ದೃಶ್ಯದ ಹಿಂಭಾಗ ಏನಿದೆ, ಇದೇ ಒಂದು ಈ ಕತ್ತಲ ಜಾಗ ಕಾಣ್ತದೆ, ಇದರ ಹಿಂಭಾಗ ಇರುವಂತಹ ಕಿಟಕಿಗೆ ಗಾಜನ್ನು ಹೊಡೆದಿರುವಂಥದ್ದು. ಬೃಹತ್ ಗಾತ್ರದ ಉದ್ದವಾಗಿರುವಂತಹ ಗಾಜೇನಿದೆ, ಅದು ಸಂಪೂರ್ಣವಾಗಿ ಪುಡಿಪುಡಿಯಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ತಲೆ ಕೆಡಿಸ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ. ಈಗ ನಾನು ಆ ಘಟನೆ ಏನಾಗಿದೆ, ಗಾಜು ಪುಡಿಪುಡಿಯಾಗಿರುವಂಥ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದೊಂದು ಡೂಪ್ಲೆಕ್ಸ್ ಮನೆ, ಗೃಹ ಕಚೇರಿಯ ನಿವಾಸ. ಕಳೆದ ಶಾಸಕರಾಗಿ ಪ್ರದೀಪ್ ಈಶ್ವರ್ ಆಯ್ಕೆಯಾದ ನಂತರ ಈ ಒಂದು ಮನೆಯನ್ನ ಬಾಡಿಗೆಗೆ ಪಡೆದು ಈ ಒಂದು ನಿವಾಸವನ್ನ ಈ ಗೃಹ ಕಚೇರಿಯಾಗಿ ಮಾಡಿಕೊಂಡಿದ್ರು. ನಿನ್ನೆ ತಾನೇ ಫಲಿತಾಂಶ ಹೊರಬಿದ್ದಿದೆ. ಹಾಗಾಗಿ ಸಹಜವಾಗಿ ಹನುಮಾನ ಎದುರಾಳಿ ರಾಜಕೀಯ ಪಕ್ಷದ ಮುಖಂಡರಿದೆ, ಅವರ ಬೆಂಬಲಿಗರ ಕೃತ್ಯವನ್ನು ಮಾಡಿರುವುದು ಅಂತಕ್ಕಂಥದ್ದು ಆರೋಪ ಶಂಕೆಗಳು ಈಗ ರಾಜಕೀಯವಾಗಿ ಸ್ಥಳೀಯವಾಗಿ ವ್ಯಕ್ತವಾಗಿರುವಂಥದ್ದು. ತಾವು ನೋಡ್ತಾ ಇದ್ದೀರಾ, ಈ ಗಾಜು ಪುಡಿ ಆಗಿರುವಂಥದ್ದು. ಹಿಂಭಾಗದ ದೊಡ್ಡದಾದ ಏನು ಒಂದು ಡೂಪ್ಲೆಕ್ಸ್ ಮನೆಗೆ ಹಾಕಿರ್ತಾರೆ ಮೆಟ್ಟಲುಗಳ ಬಳಿ, ಆ ಒಂದು ಗಾಜು ಪುಡಿಯಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಕೂಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ 3 ಕಲ್ಲುಗಳು ಬಿದ್ದಿರುವಂಥದ್ದು. ಒಂದು ಕಲ್ಲು ಮನೆಯ ಒಳಭಾಗಕ್ಕೆ ಬಂದಿದೆ, ಇನ್ನು 2 ಕಲ್ಲುಗಳು ಕಾಂಪೌಂಡ್ನಲ್ಲಿ ಹಿಂಭಾಗದಲ್ಲಿ ಇರುವಂಥದ್ದು. ಸಹಜವಾಗಿ ಈಗ ಆರೋಪಿಗಳು ಯಾರು ಅಂತ ಗೊತ್ತಾದ ಮೇಲೆ ಘಟನೆಗೆ ಏನು ಕಾರಣ, ಯಾಕೆ ಮಾಡಿದ್ರು ಅನ್ನೋಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಮಮತಾ. ಓಕೆ ಮಧುಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಸದ್ಯದ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಗೃಹ ಕಚೇರಿಯ ಮೇಲೆ ಈಗ ಕಲ್ಲು ತೂರಾಟ ನಡೆದಿದೆ. ಬಟ್ ಅದು ಯಾರು ಮಾಡಿದ್ದಾರೆ, ಅಲ್ಲೇನಾದರೂ CCTV ಫುಟೇಜ್ ಸಿಗುತ್ತಾ, ಯಾರು ಅಂತ ಗೊತ್ತಾದರೆ ಅವರ ಇಂಟೆನ್ಷನ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ.